ಸೂರ್ಯ ಸರ್, ನೀವು ಯಾಕೆ ಬರೋಕೆ ಹೋದ್ರಿ? ನಾನೇ ಬರ್ತಾ ಇದ್ನಲ್ಲ. ಸಾರಿ ಸೂರ್ಯ, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಕೆಲವೊಂದು ಇಂಪಾರ್ಟೆಂಟ್ ಫೈಲ್ಸ್ ನಾನು ನಿನ್ನ ಕಡೆ ಕೊಟ್ಟಿರ್ತೀನಿ. ಸೊ ಅದನ್ನು ಜೋಪಾನವಾಗಿ ಹ್ಯಾಂಡಲ್ ಮಾಡು, ಓಕೆನಾ? ಓಕೆ ಸರ್. ಗೊತ್ತಲ್ಲ ಸೂರ್ಯ, ಹೊಸದಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ದೀರಾ, ಎಲ್ಲೂ ಏನು ಎಡವಟ್ಟು ಆಗಬಾರ್ದು. ತುಂಬ ಕೇರ್ಫುಲ್ಲಾಗಿ ಕೆಲಸನ ನಿಭಾಯಿಸ್ಕೊಂಡು ಹೋಗಬೇಕು, ಅರ್ಥ ಆಯ್ತಾ? ಖಂಡಿತ ಸರ್, ಇಷ್ಟು ದಿನ ನಾನು ಪಟ್ಟಿದ್ದ ಕಷ್ಟಕ್ಕೆ ಈಗ ನನಗದು ಪ್ರತಿಫಲ ಸಿಕ್ಕಿದೆ. ಸೊ ಖಂಡಿತವಾಗ್ಲೂ ಜವಾಬ್ದಾರಿಯಿಂದ ಮಾಡ್ಕೊಂಡು ಹೋಗ್ತೀನಿ ಸರ್. ಗುಡ್ ಸೂರ್ಯ. ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಇನ್ನೊಂದು 2-3 ವರ್ಷ ನೀನು ಕಷ್ಟಪಟ್ಟಿದ್ಯಾ ಅಂತ ಅಂದರೆ ಈ ಕಂಪ್ನೀಲಿ ಒಳ್ಳೆ ಪೋಸ್ಟ್ ಸಿಗೋ ಚಾನ್ಸಸ್ ಇದೆ ನಿನಗೆ. ಆಮೇಲೆ ಓನಾಗಿ ಕೂಡ ನೀನು ಬಿಸ್ನೆಸ್ ಮಾಡ್ಬೋದು, ಒಳ್ಳೆ ಹೆಸರನ್ನು ಕೂಡ ಗಳಿಸ್ಬೋದು, ಅರ್ಥ ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಋಣನ ಯಾವ ರೀತಿ ನಾನು ತೀರಿಸ್ಬೇಕು ಗೊತ್ತಾಗ್ತಾ ಇಲ್ಲ. ಈ ಕೆಲಸದ ಸಲುವಾಗಿ ಸ್ಟಾರ್ಟಿಂಗಿಂದ ಕೂಡ ನೀವು ನನಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್ ಸರ್. ಇರಲಿ. ಈಗ ನೀನು ಮಾಡಬೇಕಾಗಿರೋ ಮೊದಲನೇ ಕೆಲಸ ಅಂದರೆ ಈ ಫೈಲ್ಸಲ್ಲಿರೋ ರಿಪೋರ್ಟ್ಸ್ ಎಲ್ಲನೂ ನೀನು ಮೇಲ್ ಮಾಡಬೇಕು. ಇದನ್ನು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಫುಲ್ ಡೀಟೇಲ್ಸ್ ನಾನು ನಿನ್ಗೆ ಮೇಲ್ ಮಾಡ್ತೀನಿ, ಓಕೆನಾ? ಅಲ್ಲಿವರೆಗೂ ಈ ರಿಪೋರ್ಟ್ಸ್ ಎಲ್ಲ ನಿನ್ನ ಹತ್ರನೇ ಇರಬೇಕು. ಬೈ ಚಾನ್ಸ್ ಏನಾದರೂ ಮಿಸ್ ಆಯಿತು ಅಂತಂದರೆ ಮತ್ತೆ ಇದನ್ನೆಲ್ಲ ರಿಕವರಿ ಮಾಡಬೇಕು ಅಂದರೆ 3-4 ತಿಂಗಳು ಟೈಮ್ ತೊಗೊಳುತ್ತೆ. MD ಕೂಡ ಫುಲ್ ಸ್ಟ್ರಿಕ್ಟ್ ಮಾಡಿದ್ದಾರೆ, ಅರ್ಥ ಆಯ್ತಾ? ನಾನು ಯಾಕೆ ಇದನ್ನು ನಿನ್ನ ಕೈಲಿ ಒಪ್ಪಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಜವಾಬ್ದಾರಿಯಿಂದ ಇರಲಿ ಅಂತ ಅಷ್ಟೇ. ಅಯ್ಯೋ, ಯಾಕೆ ಸರ್ ಈ ಥರ ಹೇಳ್ತಾ ಇದ್ದೀರಾ? ನಾನು ಕೆಲಸದ ವಿಚಾರದಲ್ಲಿ ಆ ಥರ ಎಲ್ಲ ಮಾಡೋದೇ ಇಲ್ಲ. ಸೊ ಖಂಡಿತವಾಗ್ಲೂ ನನ್ನ ಹತ್ರ ಸೇಫಾಗಿರುತ್ತೆ ಬಿಡಿ. ಇರುತ್ತೆ ಅಲ್ಲ, ಇರಬೇಕು. ಯಾವ ಕ್ಷಣದಲ್ಲಿ ಬೇಕಾದರೂ ನಾನು ಕೇಳ್ಬೋದು. ಸೊ ಆ ಟೈಮಲ್ಲಿ ನೀನು ಇದನ್ನು ತಂದುಕೊಡ್ಬೇಕು, ಅರ್ಥ ಆಯ್ತಾ? ಶೋರ್ ಸರ್. ಓಕೆ, ತಗೋ. ಓಕೆ, ನಾನು ಇನ್ನು ಬರ್ತೀನಿ. ಆದಷ್ಟು ಸ್ವಲ್ಪ ಕೆಲಸದ ಕಡೆ ಗಮನ ಕೊಡು ಸೂರ್ಯ. ಶೋರ್ ಸರ್. ಕಂಗ್ರಾಟ್ಸ್ ಕಣೋ. ಯಾಕೋ? ಸರ್ ನಿನ್ನ ಜೊತೆ ಮಾತಾಡಿದ್ದು ಕೇಳಿ ತುಂಬ ಖುಷಿ ಆಯ್ತು ಕಣೋ. ಅಂತೂ 3-4 ವರ್ಷದಿಂದ ಈ ಕೆಲಸಕ್ಕೋಸ್ಕರ ಎಷ್ಟೆಲ್ಲ ಓಡಾಡಿದ್ಯಾ ನೀನು. ಆದರೂ ದೇವ್ರು ಇವಾಗ ಕಂಡುಬಿಟ್ಟ ಅನಿಸುತ್ತೆ. ಆದರೂ ಮೋಹನ್, ಇನ್ನೂ ನಾನು ಅಂದ್ಕೊಂಡಿದ್ದಾಗಿಲ್ಲ ಕಣೋ. ಗೊತ್ತು ಮಗ, ಸರೇ ಹೇಳಿದಿರ್ತಾನೆ, ಇನ್ನೊಂದು 2-3 ವರ್ಷ ನೀನು ಕಷ್ಟಪಟ್ಟರೆ ನಿಜವಾಗ್ಲೂ ನಿನ್ಗೆ ಒಳ್ಳೆ ಪೋಸ್ಟ್ ಸಿಗುತ್ತೆ ಅಂತ. ಇರಲಿ, ಪರವಾಗಿಲ್ಲ. ಮತ್ತೆ ಹೊರಡ್ಲ ನಾನು? ಅಂದಾಗೆ ಕೇಳೋದೆ ಮರ್ತೋಗ್ಬಿಟ್ಟೆ ಕಣೋ. ಹೇಗೆ ನಡೀತಾ ಇದೆ ಹೊಸ ಜೀವನ? ಹೊಸ ಜೀವನನಾ? ಹೊಸ ಜೀವನ ಅಂತ ಏನಿಲ್ಲಪ್ಪ, ನಾರ್ಮಲ್ ಆಗೇ ಇದ್ದೀನಿ. ಏನೋ ನಾರ್ಮಲ್ ಆಗಿದೆಯಾ? ಸುಮ್ಮನೆ ತಮಾಷೆ ಮಾಡ್ತಿಲ್ಲ ತಾನೆ? ಅದರಲ್ಲಿ ಏನೋ ಇದೆ ತಮಾಷೆ ಮಾಡೋ ಅಂಥದ್ದು? ಹಾಗಲ್ಲ ಕಣೋ. ಮತ್ತೆ ಈ ನಂದಿನಿ ಏನಾದರೂ ಫೋನ್ ಮಾಡಿದ್ಲಾ, ಏನಾದರೂ ಟಾರ್ಚರ್ ಕೊಟ್ಲಾ ಅಂತ ಕೇಳ್ತಿರೋದು. ಅವಳಿಗೇನೋ ಡೈಲಿ 100 ಸರಿ ಫೋನ್ ಮಾಡ್ತಾಳೆ, ನಾನು ಪಿಕ್ ಮಾಡಿಲ್ಲ ಅಷ್ಟೇ. ಹೌದಾ? ನಿನಗೆ ವಿಷಯ ಗೊತ್ತಾಗಿಲ್ಲ ಅನ್ಸುತ್ತಲ್ವಾ? ಗೊತ್ತು ಕಣೋ, ಎಲ್ಲ ಮೆಸೇಜ್ ಆಗ್ತಾ ಇರ್ತಾಳೆ. ಗೊತ್ತಿದ್ದು ನೀನು ಇಷ್ಟ ಆರಾಮಾಗಿದೆಯೇನೋ? ಮತ್ತಿನ್ನೇನು ಮಾಡುವಂತೀಯ ಮೋಹನ್? ನನಗೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋ ಅಷ್ಟು ಟೈಮ್ ಇಲ್ಲ. ಆದರೆ ಇವಾಗ ನನಗಾಗಿರೋದು ಒಂದೇ ಟೆನ್ಷನ್ನು. ನಾನು ಕೆಲಸಕ್ಕೆ ಅದೇ ಕಂಪ್ನಿಗೆ ಬರ್ತೀನಿ ಅಂತ ಹೇಳ್ತಿದ್ದಾಳೆ. ಏನೋ ಹೇಳ್ತಾ ಇದೆಯಾ ನೀನು? ನಿಜ ಕಣೋ, ಅವಳೀಗ ಗಂಡಿಗೆ ಡೈವರ್ಸ್ ಕೊಡೋಕ್ಕೆ ರೆಡಿ ಆಗಿದ್ದಾಳೆ. ಡಿವೋರ್ಸ್ ಕೊಟ್ಬಿಟ್ಟು ನಿನ್ನ ಕಂಪ್ನಿಗೆ ಕೆಲಸಕ್ಕೆ ಬರ್ತೀನಿ ಅಂತ ಮೆಸೇಜ್ ಮಾಡಿದ್ದಾಳೆ. ಅಲ್ಲ ಕಣೋ, ನಾನು ತಾನೇ ಎಷ್ಟಂತ ಬುದ್ಧಿ ಹೇಳಿ ಅವಳಿಗೆ, ಸುಮ್ಮನೆ ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ. ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಯೋಚನೆ ಮಾಡ್ತಾ ನನಗೂ ಟಾರ್ಚರ್ ಕೊಡೋದು ಅಲ್ಲದೆ ಗಂಡಿಗೆ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿ ಕಳಿಸಿದಾಳಂತೆ. ಅವರಮ್ಮ ಕೂಡ ಬೆಳಗ್ಗೆ ನನಗೆ ಕಾಲ್ ಮಾಡಿದ್ರು. ಸುಮ್ಮನೆ ಒಂದೇ ಕಣ್ಣಲ್ಲಿ ಅಳ್ತಿದ್ದಾರೆ. ನೀನೇ ಹೇಗಾದರೂ ನಂದಿನಿಗೆ ಬುದ್ಧಿ ಹೇಳ್ಬಿಟ್ಟು ಅವಳು ಗಂಡನ ಮನೆಗೆ ಹೋಗೋ ಥರ ಮಾಡು ಅಂತ ನನಗೆ ಹೇಳ್ತಿದ್ದಾರೆ ಕಣೋ. ನಾನು ಏನೋ ಅಂತ ತಲೆ ಕೆಡಿಸ್ಕೊಂಡ್ಲಿ ಹೇಳು? ಏನೋ ಆಲ್ರೆಡಿ ಡಿವೋರ್ಸ್ ಪೇಪರಿಗೆ ಸೈನ್ ಮಾಡಿದಾಳಂತ. ನನಗೇನೋ ಗೊತ್ತವಳು ನಿಜ ಹೇಳಿದಾಳು ಸುಳ್ಳು ಹೇಳಿದಾಳು ಅಂತ. ಸೈನ್ ಮಾಡಿದ್ದೀನಿ ಅಂತ ಹೇಳಿದ್ಲು ಅಷ್ಟೇ. ಅಲ್ಲ ಕಣೋ, ಅವಳು ಗಂಡ ಇನ್ನೆಂತವ್ನು ನೋಡು, ಸುಮ್ಮನೆ ಬುದ್ಧಿ ಹೇಳಿ ಕರ್ಕೊಂಡು ಹೋಗೋದು ಬಿಟ್ಬಿಟ್ಟು ಅವನೇ ತಗೊಬಂದು ಡಿವೋರ್ಸ್ ಪೇಪರ್ ಕೊಟ್ಟೋದ್ನಂತೆ. ಹ್ಞೂ ಕಣೋ, ಬೆಳಗ್ಗೆ ಕೀರ್ತಿ ಫೋನ್ ಮಾಡಿದ್ಲು, ಎಲ್ಲ ವಿಷಯನೂ ಹೇಳಿದ್ಲು. ಆವಾಗಲೇ ನನಗೂ ಗೊತ್ತಾಗಿದ್ದು ತುಂಬ ಗಲಾಟೆ ಆಗಿದೆಯಂತೆ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣೋ. ಅಲ್ಲ, ಇದಕ್ಕೆಲ್ಲ ಕಾರಣ ನಾನೇ ಅನ್ನೋ ಥರ ಅವ್ರ ಅಪ್ಪ ಅಮ್ಮ ಟಾರ್ಗೆಟ್ ಮಾಡ್ತಿದ್ದಾರೆ ನನಗೆ. ನಿನಗೆ ಗೊತ್ತಲ್ಲ, ನಿನ್ನೆದ್ರಿಗೆ ಹೇಳಿದ್ದೀನಿ ಅವತ್ತು ಅವ್ರ ಅಪ್ಪಂಗೆ, ನನ್ನ ತಂಟೆಗೆ ಬರಬೇಡ, ಇನ್ನು ಮುಂದೆ ನನಗೆ ಫೋನ್ ಮಾಡಬೇಡ, ನನ್ನ ಕಾಂಟ್ಯಾಕ್ಟ್ ಇಟ್ಕೋಬೇಡ ಅಂತ ಹೇಳಿದ್ರು ಕೂಡ ಅವರಪ್ಪ ನಿಂದೇ ತಪ್ಪಿದೆ ಅಂತ ನನಗೆ ಹೇಳ್ತಿದ್ದಾರೆ. ನೋಡು, ಅವ್ರ ಮಗಳು ಬುದ್ಧಿ ಎಂಥದ್ದು ಅಂತ ಅವ್ರ ತಂದೆ ತಾಯಿ ಇಬ್ರಿಗೂ ಗೊತ್ತಿದೆ. ಈಗ ಉರಿಯೋ ಬೆಂಕಿಗೆ ನೀನು ತುಪ್ಪ ಆಗಿದೆಯಾ ಅಷ್ಟೇ. ಸುಮ್ಮನೆ ನನ್ನ ಪಾಡಿಗೆ ನಾನು ಹೇಗೋ ಇದ್ದೆ ಕಣೋ. ಬೇಕು ಅಂತಲೇ ನನ್ನ ಲೈಫಲ್ಲಿ ಬಂದು ಸುಮ್ಮನೆ ನನಗೆ ಟಾರ್ಚರ್ ಕೊಡ್ತಿದ್ದಾಳೆ. ಎಷ್ಟು ನಂಬರಿಂದ ಕಾಲ್ ಮಾಡ್ತಾಳೆ ಗೊತ್ತಾ? ಎಷ್ಟು ನಂಬರಿಂದ ಮೆಸೇಜ್ ಮಾಡ್ತಾಳೆ ಗೊತ್ತಾ ಅವಳು? ಈಗೇನಂತೆ ಗಂಡು ಡಿವೋರ್ಸ್ ಕೊಟ್ಬಿಟ್ಟು ನನ್ನ ಮದುವೆ ಮಾಡ್ಕೊತಾಳಂತ. ಸುಮ್ಮನೆ ತಲೆ ಕೆಟ್ಟಾಗ ಮಾತಾಡ್ಬೇಡ ಮೋಹನ್ ನೀನು. ಈ ವಿಷಯ ಏನಾದರೂ ನಮ್ಮ ಮನೇಲಿ ಗೊತ್ತಾಯಿತು ಅಂದರೆ ನನ್ನ ಮರ್ಯಾದೆ ಏನಾಗಬೇಕು ಹೇಳು? ಮಾಡಿದ್ದುಣ್ಣ ಮಾರಯ್ಯ, ಮಾಡಬಾರ್ದು ಕೆಲಸ ಮಾಡಿದ್ಯಲ್ಲ, ಅನ್ಬೋಸು ಇವಾಗ. ನಾನು ಅದನ್ನೇ ಕಣೋ ಹೇಳ್ತಾ ಇರೋದು. ಆಗಿತ್ತು ಆಗೋಯ್ತು, ಇನ್ನು ಮುಂದೆ ಆದರೂ ಅವಳ ಪಾಡಿಗೆ ಅವಳು ಜೀವನ ಮಾಡ್ಕೊಂಡು ಇರ್ಬೋದಲ್ವಾ? ನೋಡು ಸೂರ್ಯ, ನಾನು ಹೇಳೋದೇ ಇಷ್ಟು ನಿನಗೆ. ಅವಳು ಯಾವ ಟೈಮಲ್ಲಿ ಹೇಗೆ ಬೇಕಾದರೂ ನೀನು ಮೈಂಡ್ ವಾಶ್ ಮಾಡ್ಬೋದು. ಆದರೆ ನಿನ್ನನ್ನೇ ನಂಬ್ಕೊಂಡು ಬಂದಿದ್ದಾಳೆ ಕಲ್ಯಾಣಿ. ಕಲ್ಯಾಣಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು ಅಷ್ಟೇ ನಾನು ಹೇಳೋದು. ಇದನ್ನು ಯಾವಾಗಲೂ ನೀನು ನಿನ್ನ ತಲೆಯಲ್ಲಿ ಇಟ್ಕೊಂಡಿರಬೇಕು. ಅದೇನು ಅಂತ ಯೋಚನೆ ಮಾಡಿ ಮಾತಾಡ್ತಾ ಇದೆಯಾ ನೀನು? ಅಲ್ಲ, ಆಲ್ರೆಡಿ ಮದುವೆನೇ ಮಾಡ್ಕೊಂಡಿದ್ದೀನಂತೆ, ಮೋಸ ಹೇಗಾಗುತ್ತೆ? ಮದುವೆ ಒಂದು ಮಾಡ್ಕೊಂಡು ಮಾತ್ರಕ್ಕೆ ಮೋಸ ಮಾಡಿಲ್ಲ ಅಂತ ಅರ್ಥ ಅಲ್ಲ ಕಣೋ. ಅವ್ರ ಜೊತೆ ಖುಷಿಯಾಗಿ ಚೆನ್ನಾಗಿದ್ರೆ ಮಾತ್ರ ಅದು ಜೀವನ ಅಂತ ಹೇಳ್ತಾರೆ. ನೋಡು ಮೋಹನ್, ನನಗೆ ಈಗಲೇ ಅದ್ರ ಬಗ್ಗೆ ಎಲ್ಲ ಯೋಚನೆ ಇಲ್ಲ. ಅದಕ್ಕಿನ್ನೂ ತುಂಬ ಟೈಮ್ ಇದೆ. ಅಂದರೆ ಈಗ ಮನೆಯವ್ರ ಒಪ್ಪಿಗೆಗೆ ಮದುವೆ ಮಾಡ್ಕೊಂಡು ಸಡನ್ನಾಗಿ ಹೊಂದ್ಕೊಂಡು ಹೋಗ್ಬೇಕು ಅಂದರೆ ನನಗೂ ಕಷ್ಟ ಆಗುತ್ತೆ ಕಣೋ. ಹಿಂಗಾದರೆ ತುಂಬ ಕಷ್ಟ ಆಗುತ್ತೆ ಕಣೋ. ಅದಕ್ಕೆ ಅಂತ ಬಲವಂತವಾಗಿ ಹೊಂದ್ಕೊಂಡು ಹೋಗೋದು ನನಗೂ ಕಷ್ಟ ಆಗುತ್ತೆ. ಏನಾದರೂ ಆಗಲಿ ಕಣೋ, ಆದಷ್ಟು ಅವ್ರ ಜೊತೆ ಖುಷಿಯಾಗಿರೋದಕ್ಕೆ ಟ್ರೈ ಮಾಡು ಅಷ್ಟೇ. ಕೊನೆಗೂ ನೀನು ಅಂದ್ಕೊಂಡಂಗೆ ನೀನು ಸಾಧಿಸ್ಬಿಟ್ಟೆ ಅಲ್ವಾ? ನಿನ್ನಂಥ ಮಗಳನ್ನ ಎತ್ತಿದ ತಪ್ಪಿಗೆ ಸಾಯೋವರೆಗೂ ನಾವು ನೋವು ತಿಂಬ ತಪ್ಪಲ್ಲ. ಅನ್ಯಾಯವಾಗಿ ಬಂಗಾರದಂಥ ಜೀವನನ ನಿನ್ನ ಕೈಯಾರೆ ನೀನೇ ಹಾಳು ಮಾಡ್ಕೊಂಡಿದ್ಯಾ. ಇನ್ಯಾವತ್ತೂ ಈ ಮನೇಲಿ ಜಾಗ ಇಲ್ಲ ನಿನಗೆ.
ಹೆತ್ತೋರಿಗೂ ಮರ್ಯಾದೆ ಕೊಡದೆ ಕಟ್ಕೊಂಡಿರೋ ಗಂಡಂಗೂ ಮರ್ಯಾದೆ ಕೊಡದೆ ಇರೋಳು ಭೂಮಿ ಮೇಲೆ ಎಲ್ಲೂ ಬದುಕಕ್ಕೆ ಸಾಧ್ಯ ಇಲ್ಲ. ಹೋಗು, ನಿನ್ನ ಹಣೆ ಬರ ಭಾರಿ ಕೆಟ್ಟದಾಗೈತೆ, ಅನುಭವಿಸ್ತೀಯ ಹೋಗು. ಶಾಪ ಹಾಕ್ತಾ ಇದ್ದೀರಾ ನನಗೆ? ಹಾಕಿ. ಯಾರಾದರೂ ತಂದೆ ತಾಯಿದಿರು ಮಕ್ಳು ಚೆನ್ನಾಗಿರ್ಲಿ ಅಂತ ಬಯಸ್ತಾರೆ, ಆದರೆ ನೀವು ನನ್ನನ್ನೇ ಶಾಪ ಹಾಕಿ ಮನೆಯಿಂದ ಆಚೆ ಆಗ್ತಾ ಇದ್ದೀರಾ ಅಲ್ವಾ? ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಮಗಳ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ. ಇಂಥವ್ರ ಜೊತೆ ಇರೋದಕ್ಕೆ ನನಗೂ ಇಷ್ಟ ಇಲ್ಲ. ನಿನಗೂ ಅಷ್ಟೇ ಕಣೆ, ಇದೇ ಬೇಕಾಗಿದ್ದಿದ್ದು. ನಿನಗೂ ಇದೇ ಬೇಕಾಗಿದ್ದಿದ್ದು. ಹೇಳೋರು ಕೇಳೋರು ಯಾರು ಹಿಡ್ದೇನೆ ಬೀದಿ ಬಸ್ವಿ ಥರ ಸುತ್ತಬೇಕು ಅನ್ನೋದೇ ನಿನ್ನ ಉದ್ದೇಶ. ಹೋಗು. ಅದಕ್ಕೆ ತಾನೇ ನೀನು ಈ ದಾರಿ ಹುಡಿಕೊಂಡಿದ್ಯಾ. ನೆಟ್ಟಿಗೆ ಸಂಸಾರ ಮಾಡ್ಕೊಂಡಿದ್ರೆ ಗಂಡ ಎಲ್ಲಿ ಹೋಗ್ತೀಯಾ ಎಲ್ಲಿ ಬರ್ತೀಯಾ ಎಲ್ಲ ಕೇಳ್ತಾನೆ. ಅವ್ರ ಮನೆಗೆ ಇದ್ಬಿಟ್ರೆ ಉಗಿತಾ ಇರ್ತಾರೆ ನಿನಗೆ. ಅದಕ್ಕೆ ಇದೆಲ್ಲ ನಿನಗೆ ಹಿಂಸೆ. ಇದು ಯಾವುದು ಹಿಂಸೆ ಇರದೆ ನಿನ್ನ ದಾರಿಗೆ ಯಾರು ಅಡ್ಡ ಬರದೇ ಇದ್ರೆ ನಿನ್ನ ಆಟಗಳೆಲ್ಲ ಆಡ್ಕೊಂಡು ನೀನು ಚೆನ್ನಾಗಿರ್ಬೋದಲ್ವಾ. ಅದಕ್ಕೆ ಈ ದಾರಿ ಹಿಡ್ದಿದ್ಯಾ ನೀನು. ಒಳ್ಳೆ ದಾರಿನೇ ಚೂಸ್ ಮಾಡ್ಕೊಂಡಿದ್ಯಾ. ನಿನ್ನ ಲೈಫ್ ತುಂಬ ಚೆನ್ನಾಗಿರುತ್ತೆ. ನಿನ್ನ ಜೀವನ ಏನು ಅನ್ನೋದು ನನ್ನ ಕಣ್ಣೆದ್ರಿಗೆ ಈಗಲೇ ಕಾಣಿಸ್ತಾ ಇದೆ. ಅರ್ಥ ಆಯ್ತಾ? ಅಂತಿಂತ ಜೀವನ ಅನ್ಭವಿಸಲ್ಲ ನೀನು. ತುಂಬ ಚೆನ್ನಾಗಿರ್ತೀಯ. ಹಾಂ, ನೀವು ಶಾಪ ಹಾಕಿದ ಮಾತ್ರಕ್ಕೆ ನನ್ನ ಜೀವನದಲ್ಲಿ ಚೆನ್ನಾಗಿರಲ್ಲ ಅಂತ ತಿಳ್ಕೊಬೇಡಿ. ನಾನು ಚೆನ್ನಾಗಿದ್ದು ಚೆನ್ನಾಗಿ ಬದುಕಿ ತೋರಿಸ್ತೀನಿ ನಿಮಗೆ. ಇದೇ ಕೆಲಸನ ಗಂಡನ ಜೊತೆ ಜೀವನ ಮಾಡಿದ್ದೆ ಯಾರಾದರೂ ಬೇಡ ಅಂತ ಹೇಳ್ತಿದ್ರೆ ನಿನಗೆ ಹೇಳ್ತಾ ಇಲ್ವಾ ವನಜ? ಇವಳಿಗೆ ಆ ಜೀವನ ಬೇಕಾಗಿಲ್ಲ. ಇವಳು ಹಿಡ್ದಿದ್ದೇ ದಾರಿ. ಹೋಗ್ಲಿ ಬಿಡು, ತಡಿಬೇಡ ಇವಳನ್ನ. ಹೊರಟೋಗ್ಬಿಡ್ಲಿ. ಇನ್ಯಾವತ್ತು ನಮ್ಮ ಮನೆ ಬಾಗ್ಲು ತುಳಿ ಕುಡ್ದು ಇವಳಿಗೆ ಯಾವತ್ತೂ ಈ ಮನೇಲಿ ಜಾಗ ಇಲ್ಲ. ಇವತ್ತಿಗೆ ನಮ್ಮ ಪಾಲಿಗೆ ನನ್ನ ಮಗಳು ಸತ್ತೋದ್ಲು ಅಂತ ತಿಳ್ಕೊಂಡ್ಬಿಡ್ತೀನಿ. ನಾವು ಸತ್ರು ನನ್ನ ಮುಖ ನೋಡಕ್ ಬರ್ಕೊಡ್ದು ನೀನು. ಛೇ, ನಿಮ್ಗೆಲ್ಲ ಯಾವತ್ತು ಬುದ್ಧಿ ಬರುತ್ತೋ ಏನೋ. ಅಳಿಯಂದ್ರು ಕಂಪ್ಲೇಂಟ್ ಕೊಡ್ದೇನೆ ಇನ್ನೂ ಬಿಟ್ಟೋಗಿದ್ರಲ್ಲ ನೀನು, ಅದು ಖುಷಿ ಪಡಿ. ನೀನು ಅಂತ ಬಂಗಾರದಂಥ ಜೀವನನೇ ನೀನು ಕಳ್ಕೊಂಡ್ಮೇಲೆ ನೀನು ಅವಶ್ಯಕತೆನೂ ನಮಗಿಲ್ಲ ಕಣೆ. ನೀನು ಬೇಕಾಗೇ ಇಲ್ಲ ನಮಗೆ. ಇವತ್ತು ಗಂಡನ ಕೈ ಕೊಟ್ಟಿರೋಳು ನಾಳೆ ತಂದೆ ತಾಯಿಗೂ ನಡುನೀರಲ್ಲಿ ಕೈ ಬಿಡಲ್ಲ ಅನ್ನೋದು ಯಾವ ಗ್ಯಾರಂಟಿ? ನಿನ್ನಂತೋಳನ್ನ ಸಾಕೋದ್ಕಿಂತ ಯಾವುದಾದ್ರೂ ಒಂದು ನಾಯಿನ ತಗೊಬಂದು ಸಾಕಂತೀನಿ ಮನೆಗೆ. ಹೋಗೆ ಮನೆಯಿಂದ ಆಚೆ. ನಿಮ್ಮನ್ನೆಲ್ಲ ಎಷ್ಟು ನಂಬಿದ್ದೆ ನಾನು. ನಾಯಿಗಿಂತ ಕಡಿಯಾಗಿ ನೋಡ್ತಾ ಇದ್ದೀರಾ ಅಲ್ವಾ ನನ್ನನ್ನು? ಇನ್ಯಾವತ್ತು ನಿಮ್ಮ ಮನೆ ಕಡೆ ಕಾಲಿಡಲ್ಲ ನಾನು. ಛೀ, ಏನ್ರಿ ಹೀಗೆ ಹೇಳ್ಬಿಟ್ಟು ಹೊಟ್ಟೋದ್ಲಿ ಇವಳು? ಅಲ್ಲ ರೀ, ಇವಳಿಗೆ ಸ್ವಲ್ಪನಾದ್ರೂ ಜವಾಬ್ದಾರಿನೇ ಇಲ್ವಲ್ರಿ? ಜವಾಬ್ದಾರಿ ಬರಬೇಕು ಅಂದರೆ ಭಯ ಇರಬೇಕು ಕಣಿ. ಹೆತ್ತವರು ಕಟ್ಕೊಂಡಿರೋರನ್ನ ಭಯ ಇರಬೇಕು. ಎಲ್ಲ ಮುಗ್ದೋಯ್ತು ಬಿಡು. ಕಟ್ಕೊಂಡಿರೋ ಗಂಡಂಗೆ ಇವಳು ಡಿವೋರ್ಸ್ ಕೊಟ್ಮೇಲೆ ಇಷ್ಟೇ ಇವಳು ಜೀವನ ಮುಗ್ದೋಯ್ತು. ಇನ್ಯಾವತ್ತೂ ಅವಳನ್ನ ಮನೆ ಬಾಗ್ಲಿ ಖಾಲಿ ಕೂಡ್ದು. ನೀನು ಅಷ್ಟೇ ಅವಳ ಬಗ್ಗೆ ಯೋಚನೆ ಮಾಡ್ಕೊಡ್ದು. ಅಲ್ಲ ರೀ, ಹೆತ್ತವ್ರು ನಾವೇ ಹಿಂಗೆ ಕೈ ಬಿಟ್ಬಿಟ್ರೆ ಅವಳು ಎಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ? ನೀವೇ ಇಂಥ ಕೆಲಸ ಮಾಡಿದ್ರೆ ಹೋಗ್ರಿ, ಕರ್ಕೊಂಬನ್ನಿ. ಯಾಕೆ ಕೈ ಕಾಲು ಗಟ್ಟಿ ಇಲ್ವಾ? ದುಡ್ಕೊಂಡು ತಿಂತಾಳೆ ಬಿಡು. ಇಂಥವಳ ಮನೇಲಿ ಇಟ್ಕೊಂಡು ಸಾಕೋದಕ್ಕಿಂತ ನಾನು ಹೇಳಿದ್ನಲ್ವಾ ಒಂದು ನಾಯಿನ ತಗೊಂಬಂದು ಸಾಕಂತೀನಿ ಅಂತ. ಅದೇ ಕೆಲಸ ಮಾಡ್ತೀನಿ ನಾನು. ಅದು ನಿಯತ್ತಾಗಾದ್ರೂ ಇರುತ್ತೆ. ಇವಳಿಗೆ ಎತ್ತಿರೋ ಅನ್ನೋ ಒಂದು ಕನಿಕರನೂ ಇಲ್ವಲ್ಲ. ಹೋಗ್ಲಿ, ಎಲ್ಲಿ ಹೋಗ್ತಾಳೆ ಇನ್ನ? ಕೊನೆಗೆ ಯಾರಾದ್ರೂ ಒಬ್ರು ನಾವೇ ಗತಿ ಆಗ್ಬೇಕು ಅವಳಿಗೆ. ಎತ್ತಿರೋ ತಂದೆ ತಾಯಿ ಕಟ್ಕೊಂಡಿರೋ ಗಂಡನ ಹತ್ರನೇ ಅವಳು ಸೈ ಅನ್ನಿಸ್ಕೊಂಡಿರೋಳು. ಹೊರಗಡೆ ಹೋಗಿ ಇನ್ನೇನು ಸಾಧನೆ ಮಾಡ್ತಾಳೆ ಇವಳು? ನೋಡೇ ಬಿಡೋಣ ಬಿಡು. ಹೇಳ್ತಾ ಇದ್ದೀನಲ್ಲ, ಅವಳಿಗೆ ಇಲ್ಲಿರೋಕ್ಕೂ ಇಷ್ಟ ಇಲ್ಲ. ಒಟ್ಟಿನಲ್ಲಿ ಅವಳು ಫ್ರೀಡಮ್ ಆಗಿ ಇದ್ಬಿಡ್ಬೇಕು. ಅಷ್ಟೇ ಅವಳಿಗೆ ಬೇಕಾಗಿರೋದು. ಇದಕ್ಕೆಲ್ಲ ಕಾರಣ ಆ ಸೂರ್ಯನೇ ರೀ. ಬಾಯಿ ಮುಚ್ಚು ಸಾಕು. ಅವನೇನ್ ಮಾಡ್ತಾನೆ? ಅವ್ನು ನೆನ್ನೆದ್ರಿಗೇನೆ ಬಾಯಿ ಬಿಟ್ಟು ಹೇಳಿದ್ದಾನೆ, ಇನ್ಯಾವತ್ತೂ ನನ್ನ ತಂಟೆಗೆ ಬರಬೇಡ, ನನ್ನ ಜೊತೆ ಏನು ಮಾತಾಡಬೇಡ ಅಂತ ಹೇಳ್ಬಿಟ್ಟು. ಇಷ್ಟು ಹೇಳಿದ್ಮೇಲೆ ಇವಳಾಗಿ ಮೇಲ್ ಬಿದ್ದು ಹೋಗ್ತಾ ಇರೋದು. ಅದೇನೇ ಆಗಿರ್ಲಿ, ಈಗಾಗಲೇ ಇವಳಿಗೆ ಮದುವೆ ಆಗಿದೆ ಅಂತ ಅಂದಮೇಲೆ ಹೆಂಗಿರ್ಬೇಕು ಇವಳು? ನಾವೇ ಏನಾದರೂ ತಪ್ಪು ಮಾಡಿದ್ವು ಅಂತ ಅನ್ನಿಸ್ತಾ ರೀ ನನಗೆ. ನೀನು ಯಾಕೆ ಹಂಗೆಲ್ಲ ಯೋಚನೆ ಮಾಡ್ತೀಯಾ? ನಾವೇನು ಇವಳಿಗೆ ಮೋಸ ಮಾಡಿಲ್ಲ. ಇವಳ ಜೀವನ ಇವಳು ಹಾಳು ಮಾಡ್ಕೊಂಡು ಇವಳೇ ಮೋಸ ಮಾಡ್ಕೊಂತ ಇದ್ದಾಳೆ. ಅದಕ್ಕೆ ನಾವು ಜವಾಬ್ದಾರಿನಾ? ಏನೇನೋ ಕನ್ಸು ಇಟ್ಕೊಂಡಿದ್ವಲ್ರಿ ಇವಳ ಬಗ್ಗೆ. ಇವಳು ನೋಡಿದ್ರೆ ನಮ್ಮ ಕನ್ಸುಗಳನ್ನೆಲ್ಲ ನುಚ್ಚು ನೂರು ಮಾಡಿಬಿಟ್ಟು ಹೋಗ್ಬಿಟ್ಲು. ಇನ್ಯಾರಿಗೋಸ್ಕರ ಬದುಕಿರ್ಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಅಲ್ಲ ರೀ, ಇವಳಿಷ್ಟು ಧೈರ್ಯವಾಗಿ ಹೋಗಿದ್ದಾಳಲ್ಲ, ಮತ್ತೆ ಎಲ್ಲಿ ಆ ಸೂರ್ಯನಿಂದನೇ ಬೀಳ್ತಾಳಂತ ನನಗೆ ಭಯ ಆಗ್ತಿದೆ. ಹೋಗ್ಲಿ ಬಿಡೆ, ಅದೇನೇ ಅಂದ್ರೆ ಅಗಳೇ ಮಾಡ್ಕೊಂತಾಳ ಮಾಡ್ಕೊಂಡ್ಲಿ. ಊರವರೆಲ್ಲ ಮಕ್ಕುಗಿತಾರಲ್ಲ, ಅವಾಗ ಗೊತ್ತಾಗುತ್ತೆ ಇವಳಿಗೆ. ಅದೆಲ್ಲಾದ್ರೂ ಹೋಗ್ಲಿ ರೀ, ಅವನು ಹುಚ್ಚಾಟದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತಾಳ ಅಂತ ನನಗೆ ಭಯ ಆಗ್ತಿದೆ. ನೋಡು, ಆ ಥರ ಎಲ್ಲ ಯೋಚನೆ ಮಾಡಬೇಡ. ಇಂಥವ್ರೆಲ್ಲ ಅಷ್ಟು ಬಿರಿನ್ ಸಾಯಲ್ಲ ಕಣೆ. ಯಾರು ನನ್ನ ಸಾಯಿಸ್ತಾರಷ್ಟೇ ಅಮಾಯಕರನ್ನ. ಇಂಥವ್ರೇನ ಸಾಯ್ತಾರೆ ಅಂತ ಅನ್ಕೊಂಡಿದ್ಯಾ? ಒಂದು ಅವನು ಸಾಯ್ಬೇಕು, ಇಲ್ಲ ಇವಳು ಸಾಯ್ಬೇಕು. ಒಟ್ನಾಗೆ ಇವಾಗ ಇವಳು ಜೀವನ ಹಾಳು ಮಾಡ್ಕೊಂಡಿದ್ದಾಳೆ. ಈಗ ಅವನ ಜೀವನ ಹಾಳು ಮಾಡಬೇಕು ಅಂತ ಹೋಗಿದ್ದಾಳೆ. ಕೊನೆದಾಗಿ ಇಬ್ರು ಏನೋ ಒಂದು ಗತಿ ಮಾಡ್ಕೊಂತಾರೆ ಅಷ್ಟೇ. ಹಾಳಾಗಿ ಹೋಗ್ಲಿ ಬಿಡು. ಅಲ್ಲ ರೀ, ಈ ವಿಷಯನ ಅವ್ರ ಅಪ್ಪ ಅಮ್ಮಂಗಾದ್ರೂ ಹೇಳಿದ್ರೆ ಏನಾದರೂ ಒಂದು ಒಳ್ಳೇದಾಗ್ಬೋದು ರೀ. ಏನಕ್ಕೆ ಹೇಳಕ್ ಹೋಗ್ತೀಯ ನೀನು? ಅವನ ಕಡೆ ಏನಾದರೂ ತೊಂದರೆ ಆಗ್ತೈತೆ ನಮಗೆ ಅಂತಂದ್ರೆ ನಾವು ಹೋಗಿ ಮಾತಾಡ್ಬೋದು. ಅವನ ಪಾಡಿಗೆ ಅವ್ನು ಸುಮ್ಮನೆ ಇದ್ದಾಗ, ನಮ್ಮ ಕಡೆಯಿಂದನೇ ಸಮಸ್ಯೆ ಇದ್ದಾಗ ನಾವು ಹೋಗಿ ಏನು ಮಾತಾಡೋಕ್ಕಾಗುತ್ತೆ ಅವ್ರ ಹತ್ರ? ನಿಮ್ಮ ಮಗಳಿಗೆ ನೀವು ನೆಟ್ಟು ಬುದ್ಧಿ ಕಲಿಸ್ಕೊಳ್ರಿ ಅಂತ ನಮಗೆ ಊದ್ ಕಳಿಸ್ತಾರೆ. ಯಾಕೆ ಇರೋ ಮರ್ಯಾದೆನ ಕಳ್ಕೋಬೇಕು ಅಂತ ಇದೆಯೇನು ನೀನು? ನೀನೇ ಯೋಚನೆ ಮಾಡು. ಮುಂದೆ ಒಂದು ಸಾಸಿವೆ ಕಾಳಷ್ಟು ಏನಾದರೂ ಅವಳಿಗೆ ಯೋಚನೆ ಆಯ್ತಾ? ನಮ್ಮ ಮನೆತನ ಏನು, ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ಏನು? ಏನೂ ಇಲ್ಲ ಅವಳಿಗೆ ಬೇಕಾಗದೇ ಇರೋದು ನಮ್ಗೇನು ಬೇಕು? ಬಿಟ್ಬಿಡು. ಅವಳ ಜೀವನ ಅವಳು ಹೆಂಗಾದ್ರೂ ಹಾಳು ಮಾಡ್ಕೊಂಡು ಇನ್ನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ನೀನು. ಇವತ್ತಿಗೆ ಬಿಟ್ಟಾಕ್ಬಿಡ್ತೀನಿ ನಾನು ಎಲ್ಲಾನು. ಒಬ್ಬಳೇ ಮಗಳು ಅಂತೇಳಿ ಮುದ್ದಾಗಿ ಸಾಕಿದ್ಕೆ ಸರಿಯಾಗಿ ಮಾಡಿಬಿಟ್ಟು ಹೋದ್ಲು ಕೊನೆಗೆ ನಮಗೆ. ನನ್ನ ಹೊಟ್ಟೆ ಉರಿತಾ ಇದೆ ಕಣೆ. ಏನು ಕೇಳೋ ಅಂತ ದೇವ್ರಂತ ಮನುಷ್ಯನ ಜೀವನನ ನನ್ನ ಕೈಯಾರೆ ನಾನು ಹಾಳು ಮಾಡಿಬಿಟ್ನಲ್ಲ ಅಂತ ನನ್ನ ಹೊಟ್ಟೆ ಉರಿತಾ ಇದೆ. ಅಲ್ಲ, ಅಳಿಯಂದ್ರು ಏನು ತಪ್ಪು ಮಾಡಿದ್ರು? ಅಂಥವ್ರಿಗೆ ಇವಳು ಮೋಸ ಮಾಡಿಬಿಟ್ಲಲ್ಲ, ಆ ಶಾಪ ನಮ್ಮನ್ನು ಸುಮ್ಮನೆ ಬಿಡ್ತತೇನೆ. ನೀನೇ ಯೋಚನೆ ಮಾಡು. ಇಷ್ಟೆಲ್ಲ ಗೊತ್ತಾದರೂ ಕೂಡ ಇನ್ನೂ ಒಂದು ಚಾನ್ಸ್ ಕೊಟ್ಟರು ಇವಳಿಗೆ. ಒಂದೇ ಒಂದು ಸರಿ ಆಗಿದ್ದನ್ನೆಲ್ಲ ಮರೆತು ನಾನು ನಿಮ್ಮ ಜೊತೆ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತೀನಿ ಅಂದಿದ್ದಿದ್ರೆ ಮನ್ ತುಂಬಿಸ್ಕೊಂಡು ಅವಳ ಜೊತೆ ಜೀವನ ಮಾಡ್ಕೊಂಡು ಹೋಗಿರೋರು. ಆದರೆ ಇವಳು ಮಾಡಿದ್ದೇನೋ ಸಿಕ್ಕಿದ್ದೆ ಚಾನ್ಸು ಅಂತ ಹಕ್ಕಿ ಥರ ಹಾರಾಡ್ಕೊಂಡು ಹೋಗಿದ್ದಾಳೆ ಅಂತಂದರೆ
ಇವಳಿಗೆ ನಾವು ಯಾರು ಬೇಕಾಗಿಲ್ಲ, ನಾವು ಲೆಕ್ಕಕ್ಕೂ ಇಲ್ಲ ಅಂತ ಅರ್ಥ ಅಲ್ಲಿಗೆ. ಹೋಗಿದ್ದಾಳಲ್ಲ ಏನೋ ಸಾಧನೆ ಮಾಡಿ ತೋರಿಸ್ತೀನಿ ಅಂತ, ಹೋಗ್ಲಿ. ಅದೇನು ಸಾಧನೆ ಮಾಡ್ತಾಳೆ ನಾನು ನೋಡೇ ಬಿಡ್ತೀನಿ ಜೀವಂತವಾಗಿದ್ರೆ. ನಡಿ. ಕಲ್ಯಾಣಿ ಕೂತ್ಕೊಳ್ಳವ, ಯಾಕೆ ನಿಂತೇ ಇದೆಯಾ? ಪರವಾಗಿಲ್ಲ ಅಜ್ಜಿ. ಯಾಕಮ್ಮ ಕಲ್ಯಾಣಿ, ಬೇಜಾರಾಗ್ತೈತಾ? ಊರಿಗೆ ನಾನು ಹೋಗ್ಬೇಕಾ? ಹಾಗೆಲ್ಲ ಏನಿಲ್ಲ ಅತ್ತೆ, ಹೋಗಿ ಬರಬೇಕು ಅನ್ಸಿರೇ ಹೇಳು, ನಾಳೆ ನಾಡ್ದು ಕಳಿಸ್ಕೊಡ್ತೀನಿ, ಹೋಗಿ ಬರೆಯೋರಂತೆ. ಇಲ್ಲ ಅತ್ತೆ, ಹಾಗೇನಾದ್ರೂ ಇದ್ದರೆ ನಾನೇ ಹೇಳ್ತೀನಿ. ಇನ್ನು ಹೊಸ್ದಾಗಿ ಬಂದವಳೆ ಮನೆಗೆ ಅಡ್ಜಸ್ಟ್ ಆಗಬೇಕು ಅಂದರೆ ಅವಳಿಗೂ ಕಷ್ಟ ಆಗ್ತತೆ ಹೇಳಮ್ಮ. ಒಂದು ಕಂತಾಳ ತಕ ಹಂಗೇನೆ 1 ತಿಂಗಳು 2 ತಿಂಗಳು ಕಳೆದ್ರೆ ಆಮೇಲೆ ಅವಳಿಗೆ ಅಡ್ಜಸ್ಟ್ ಆಗಿ ಹೋಗ್ತತೆ. ಪೂಜಾ ನಾನು ಇದ್ದಿದ್ರೆ ಬೇಜಾರಾಗ್ತಿರಲಿಲ್ಲ ನಿನಗೆ. ಇವನು ಯಾವಾಗ ಬರ್ತೀನಿ ಅಂತ ಹೇಳೋದ ನಿನ್ನ ಗಂಡ? ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ ಅಂತಲೇ ಹೇಳಿದಾರತ್ತೆ. ಏನು ಗೊತ್ತಾ, ಕೂಕ ಇಲ್ಲೊಂದು ಸಣ್ಣ ಹೇಳ್ತೀನಿ ನಿನಗೆ. ಪರವಾಗಿಲ್ಲ ಹೇಳಿತ್ತೆ. ಕೂಕಳಮ್ಮ, ಕೆಲಸ ಮಾಡಿ ಮಾಡಿ ಸಾಕಾಗಿಲ್ವ ನಿನಗೂ? ಕೂಕ ಒಂದು ಕ್ಷಣ ಹೊತ್ತು ಹಂಗೆಲ್ಲ ಏನು ತಿಳ್ಕೊಬೇಡ. ಅಯ್ಯೋ ನಮ್ಮ ಅತ್ತೆ ಏನು ಅನ್ಕೊಂತಾರೋ ಏನೋ ಕೂತ್ಕೊಂಡ್ರೆ ಅಂತೆಲ್ಲಾನು. ಹಾಂ, ಕೂತ್ಕ, ಏನಾಗಲ್ಲ, ನಿನ್ನ ಮನೆನೇ ಇದೂ. ಕೂಕಳಮ್ಮ ಹೇಳಿತ್ತೆ. ಏನಿಲ್ಲಮ್ಮ, ಅದೇ ಸೂರ್ಯ ಏನಾನ ಒಂಚೂರು ಅಪ್ಪಿ ತಪ್ಪಿ ಏನಾನ ಅಂದ್ಬಿಟ್ರೆ ಮಾತಾಡ್ಬಿಟ್ರೆ ಬೇಜಾರು ಮಾಡ್ಕೋಬೇಡ. ಅವರವಷ್ಟು ಅವನಿಗೆ ಕೋಪ ಜಾಸ್ತಿನೇ. ಏನು ಮಾಡೋಣ, ಒಬ್ಬನೇ ಮಗಲ್ವಾ, ಹುಟ್ಟಾಗಿಂದ ಮುದ್ದು ಮಾಡಿ ಸಾಕ್ಬಿಟ್ಟಿದ್ದೀವಿ. ನಿನ್ನಂಗೆಯ ಏನು ಮಾಡೋಕ್ಕಾಗಲ್ಲ. ನಮ್ಮ ಮೇಲೆ ಒಂದೊಂದ್ಸರಿ ರೇಗಾಡ್ಬಿಡ್ತಾನೆ. ನಾನು ತಿರುಗಿಸಿ ಏನು ಅನ್ನೋಕ್ಕಾಗಲ್ಲ, ಒಂದೊಂದ್ಸರಿ ಹಂಗೆ ಅಂದ್ಬಿಡ್ತಾನೆ. ಏನು ಮಾಡೋಕ್ಕಾಗತ್ತೆ, ಅವಾಗ ಒಂದು ಸ್ವಲ್ಪ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇನ್ನೇನು ಮಾಡೋಕ್ಕಾಗ್ತತ್ತಮ್ಮ? ಸರಿ ಅತ್ತೆ. ಅಲ್ಲ, ನಾನು ಯಾಕೆ ಹಿಂಗೆ ಹೇಳ್ತೀನಿ ಅಂದರೆ ನಿನಗೆ ಗೊತ್ತಲ್ವ ಕಲ್ಯಾಣಿ, ಅತ್ತೆ ಮಗಳು ಅಂತೇಳಿ ನಾವು ಅವರವಷ್ಟು ನಿನ್ನನ್ನು ಎಲ್ಲೂ ಕೊಟ್ಟು ಮದುವೆ ಮಾಡೋದು ಬೇಡ, ನಮ್ಮ ಲಕ್ಷ್ಮಿ ಮಗಳು ನಮ್ಮನಿಗೆ ಮದುವೆ ಆಗಿಬರ್ಬೇಕು ಅಂತೇಳಿ ನಾನು ಅವನಿಗೆ ಇಷ್ಟನೇ ಇರಲಿಲ್ಲ ಮದುವೆ. ಒತ್ತಾಯ ಮಾಡಿ ನಿಮ್ಮ ಅತ್ತೆ ಮಗಳೇ ಅಂತೆಲ್ಲ ಹೇಳಿ ಮದುವೆ ಮಾಡ್ಕೊಂಬಂದಿದ್ದು. ಇಷ್ಟನೇ ಇರಲಿಲ್ಲ ಅಂತಂದರೆ ನೀನು ಇಷ್ಟ ಇರಲಿಲ್ಲ ಅಂತ ಅಲ್ಲ, ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ ಕಣಮ್ಮ ಅವನಿಗೆ. ಅಂಥದ್ರಾಗೆ ನೀನು ನೋಡಿ ಒಪ್ಕೊಂಡವನಿ. ಆಯಿತು ಮದುವೆ ಮಾಡ್ಕೊತೀನಿ ಅಂತ ಅಂದರೆ ನೀನು ಇಷ್ಟನೇ ಅಲ್ವಾ ಅವನಿಗೆ. ಆದರೂ ಒಂದು ಸ್ವಲ್ಪ ದಿನ ಹಂಗೆ ಹೊಂದ್ಕೊಂಬತ್ತು ಕಷ್ಟ ಆಗ್ತತೆ. ಅದನ್ನೆಲ್ಲ ಏನು ಮನಸ್ಸಿಗೆ ಹಾಕಬೇಡ ನೀನು ಅಂತ ಬಿಡಿಸಿ ಹೇಳ್ತಾ ಇರೋದು. ಯಾಕಂದರೆ ಎಲ್ಲ ಒಬ್ಬೊಬ್ರು ಹೆಣ್ಮಕ್ಳು ಹಂಗಿರ್ತಾರೆ ಕಣಮ್ಮ. ಹೊಸ್ದಾಗಿ ಬಂದ ತಕ್ಷಣವೇ ಅವಕ್ಕೆ ಅಡ್ಜಸ್ಟ್ ಆಗಲ್ಲ, ಏನಿಲ್ಲ, ಏನು ಒಂದು ಸ್ವಲ್ಪ ಏನೋ ಅಂದುಬಿಟ್ರೆ ಅದನ್ನೇ ಒಂದು ಮನಸ್ಸಿಗೆ ಇಕ್ಕೊಂಡು ಕೊರಗೋದು, ನೋವು ತಿಂಬೋದು, ಎಲ್ಲ ಮಾಡ್ತಾರೆ ಹೆಣ್ಮಕ್ಳು. ಅದಕ್ಕೆ ನಾನು ನಿನ್ಗೆ ಹೇಳ್ತಾ ಇರೋದು, ಹಂಗೆಲ್ಲ ಏನು ಮನಸ್ಸಿಗೆ ನೋವು ಇಕ್ಕೊಳಕ್ಕೆ ಹೋಗ್ಬೇಡ, ಅರ್ಥ ಆಯ್ತಾ? ಈ ಕಿವಿಗೆ ಕೇಳ್ಬಿಟ್ಟು ಈ ಕಿವಿಗೆ ಬಿಟ್ಬಿಡು. ನಾನು ಹೇಳೋದು ಇಷ್ಟೇ ನಿನಗೆ, ನಿನ್ನ ಬುದ್ಧಿ ನಿನ್ನ ಕೈಯಾಗಿ ಇಕ್ಕೊಂಡು ಹೆಂಗಾರ ಮಾಡಿ ನಿನ್ನ ಗಂಡ ನೀನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ಹಂಗೆ ಮಾಡ್ಕೋಬೇಕು ನೀನು. ಇದನ್ನೆಲ್ಲ ನಾವು ಹೇಳ್ಕೊಡೋಕ್ಕಾಗಲ್ಲ ನಿನಗೆ, ಅರ್ಥ ಆಯ್ತಾ? ಹೆಂಡತಿ ಆದವಳು ತನ್ನ ಗಂಡನ್ನ ಹೆಂಗೆ ಸರ್ಗ ಗಂಟಾಕಬೇಕು, ಹೆಂಗೆ ಜೋಪಾನ ಮಾಡ್ಕೋಬೇಕು ಅನ್ನೋದು ನಿನ್ನ ಸ್ವಂತ ಬುದ್ಧಿಯಿಂದ ನೀನು ಉಪಯೋಗಿಸ್ಕೊಂಡು ನೀನು ಏನು ಬೇಕಾದರೂ ಮಾಡು. ನಾನು ಅದಕ್ಕೆಲ್ಲ ಅಡ್ಡಿ ಮಾಡಲ್ಲ, ಗೊತ್ತಾಯ್ತಾ? ನೀನು ಏನಾನ ಮಾಡು, ನಿನ್ನ ಗಂಡ ನೀನು ಹೇಳ್ದಂಗೆ ಕೇಳ್ಕೊಂಡು ನಿನ್ನ ಒಂದು ಇದ್ರಾಗ ಇರಬೇಕು, ಅರ್ಥ ಆಯ್ತಾ? ಹಂಗಂತ ಏನು ನೀನು ಹೇಳ್ದೆ ಕೂಕಂದ್ರೆ ಕೂಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕು ಅಂತ ಅಲ್ಲ. ಹೊಂದಾಣಿಕೆ ಒಳಗಿರಬೇಕು. ಇರೋದ್ರಾಗೆ ಗಂಡ ಹೆಂಡ್ತಿ ಮಾತು ಕೇಳಬೇಕು, ಹೆಂಡ್ತಿ ಗಂಡದ ಮಾತು ಕೇಳಬೇಕು. ಅದಕ್ಕೆ ನೀನು ಏನು ಬೇಕಾದ್ರೂ ಮಾಡು, ಸಪೋರ್ಟಿಗೆ ನಾನು ಇರ್ತೀನಿ, ನಿಮ್ಮ ಮಾವ ಇರ್ತಾರೆ, ಅರ್ಥ ಆಯ್ತಾ? ಏನೂ ಚಿಂತೆ ಮಾಡೋಕ್ಕೆ ಹೋಗ್ಬೇಡ ನೀನು. ಇನ್ನು ಹುಡುಗ ಬುದ್ಧಿ ರವಷ್ಟು ಇನ್ನೂ ಬುದ್ಧಿ ಬರಬೇಕು ಅವನಿಗೂ. ನನ್ನ ಜೀವನ, ನನ್ನ ಸಂಸಾರ, ನನ್ನ ಹೆಂಡ್ತಿ ಮಕ್ಕಳು ಅನ್ನೋದು ಅವನಿಗೆ ಬರಬೇಕು ಅವನ ತಲೆಗೆ. ಹಂಗೆ ನೀನು ಮಾಡಬೇಕು. ಎದ್ರುಕೊಂಡು ಮಾತಾಡೋದು, ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ಕೊಂಡು ಆಯಿತು ಅಂತ ಇದ್ದರೆ ಅವರು ಅವ್ರದಾರಿಗೆ ಹೋಗ್ತಿರ್ತಾರೆ. ರವಷ್ಟು ನೀನು ಸ್ಟ್ರಿಕ್ಟಾಗಿ ಇರಬೇಕು ಕಣಮ್ಮ. ಅರ್ಥ ಆಯ್ತಾ? ನೋಡ್ತಾ ಇದ್ದೀನಿ ಬಂದಾಗಿಂದ ನಾನು ಹೆಂಗೆ ನಡ್ಕೊಳ್ತಾ ಇದೆಯಾ, ನಿನ್ನ ನಡವಳಿಕೆ ಎಲ್ಲ ನನಗೂ ಅರ್ಥ ಆಗ್ತೈತೆ. ಅದಕ್ಕೆ ಹೇಳ್ತಿರೋದು. ಈಗೇನೋ ವಸ್ತು ಬಿಡು, ಹೋಗ್ತಾ ಹೋಗ್ತಾ ರವಷ್ಟು ನೀನು ಸ್ವಲ್ಪ ಗಟ್ಟಿಯಾಗಿರಬೇಕು, ಸ್ಟ್ರಿಕ್ಟಾಗೂ ಇರಬೇಕು, ಹಂಗೆ ಪ್ರೀತಿನೂ ಕೊಡಬೇಕು. ನನ್ನ ಹೆಂಡ್ತಿ ಹೇಳ್ದಂಗೆ ಕೇಳ್ಬೇಕಪ್ಪ, ನನ್ನ ಹೆಂಡ್ತಿ ಹೇಳಿದ್ದೆ ಸರಿ ಅನ್ನಂಗೆ ಇರಬೇಕು, ಅವ್ರಿಗೆ ಮನಸ್ಸಿಗೆ ಹಂಗೆ ಬರಬೇಕು, ಆ ಥರ ಇರ್ಬೇಕು ನೀನು. ಅಲ್ಲ ಅತ್ತೆ, ಹೀಗೆಲ್ಲ ಹೇಳಿದ್ರೆ ಕೇಳ್ತಾರ ಅವರು? ಹೇಳಿ. ಮೊದಲೇ ಅವರು ಎಲ್ಲ ಕಂಡೀಷನ್ ಮೇಲೆ ನನ್ನನ್ನು ಮದುವೆ ಮಾಡ್ಕೊಂಡಿರೋದು. ಏನು ಕಂಡೀಷನ್ನ? ಅದೇನು ಕಂಡೀಷನ್ನು? ಅದು ಕಂಡೀಷನ್ನು ಅಂದರೆ ಆಗಲ್ಲ ಅತ್ತೆ, ಅದೇ ಹೇಳಿದ್ದಾರೆ, ನೀವೆಲ್ಲ ಹೇಳಿದ್ರಲ್ವ ಇವಾಗ, ಅದನ್ನೇ ಅವರು ಹೇಳಿದ್ರು. ಅದೇ ಏನಂತ ಹೇಳವನೇ? ಓ ಹಂಗಾರೆ ಏನೇನೋ ಮೊದಲೇ ಮಾತಾಡ್ಕೊಂಬಿಟ್ಟವ್ನ ಕಣಿ, ಹುಡುಗಿಗೆ ಏನೋ ಎದುರಿಸಿದ್ದಂಗೆ ಅವನು. ಅಯ್ಯೋ ಅಜ್ಜಿ, ಎದುರಿಸಿದ್ದಾರೆ ಅಂತ ಏನಿಲ್ಲ. ಮತ್ತೆ ಏನು ಹೇಳೋಣ ಅಂತದ್ದು ನಿನಗೆ? ಹೇಳಿದ್ರು ಹೇಳಿರ್ತಾನ ಅಂತಾನೆ ಅವನು, ಏನನ್ನ ಹೇಳಿದ್ರು ಹೇಳಿರ್ತಾನೆ. ಅಲ್ಲ, ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ನೀನು ಒಳ್ಳೇದಕ್ಕೆ ಹೇಳ್ತಾ ಇರೋದು. ಅವನೇನ ಹೇಳಿದ್ರು ನೀನು ನನ್ನ ಹತ್ರ ಏನು ಮುಚ್ಚಿಟ್ಕೊಬಿಡ್ದು, ಅರ್ಥ ಆಯ್ತಾ? ನೀನು ಏನನ್ನ ನನಗೆ ಹೇಳಿರು, ಹಿಂಗೆಲ್ಲ ಹೇಳಿರೋ ನೀನು ಹೆಂಡ್ತಿ ಅಂತ ನಾನೇನು ಹೋಗಿ ಹೇಳಲ್ಲ ಅವನಿಗೆ. ತಪ್ಪು ಸರಿ ಯಾವುದು ಅಂತ ನಾನು ಹೇಳ್ತೀನಿ ನಿನಗೆ, ಅರ್ಥ ಆಯ್ತಾ? ಏನನ್ನ ಹೇಳಿರ್ಲಿ ಅವನು, ಮುಚ್ಚಿಟ್ಕೊಳಕ್ಕೆ ಹೋಗ್ಬೇಡ ನಂತಾಗೆ. ಅದೇನು ಹೇಳಿದ್ರು ಹೇಳು, ಏನು ಹೇಳೋ ನಿನಗೆ? ಅದೇನು ಕಂಡೀಷನ್ ಒಂದಲ್ಲ ಹೇಳು. ಅದೇ ಅತ್ತೆ, ಇನ್ನೇನಿಲ್ಲ, ಮದುವೆ ಇಷ್ಟ ಇಲ್ಲ, ಮನೆಯವ್ರ ಬಲವಂತಕ್ಕೋಸ್ಕರ ಮದುವೆ ಮಾಡ್ಕೊತಾ ಇದ್ದೀನಿ. ಇನ್ನು ಮುಂದೆನೂ ಹೀಗೆ ಇರ್ತೀನಿ, ನನ್ನ ದಾರಿಗೆ ಅಡ್ಡ ಬರಬಾರ್ದು, ನನಗಿಷ್ಟ ಬಂದಂಗೆ ಇರ್ತೀನಿ, ನನಗೇನು ಕ್ವಶನ್ ಮಾಡಬಾರ್ದು. ಈ ಥರ ಎಲ್ಲ ನೀವು ಹೇಳ್ದಾಗೆ ಹೇಳಿದ್ರು. ನೀವು ಹೇಳೋದು ನೋಡಿದ್ರು ಅವ್ರು ಹೇಳಿರೋದಕ್ಕೂ ನೀವು ಹೇಳ್ತಾ ಇರೋದಕ್ಕೂ ನನಗದೇ ಯಾಕೋ ಅವ್ರು ಇರೋದೇ ಹೀಗೇನೋ ಅಂತ ನನಗೆ ಅನ್ನಿಸ್ತಾ ಇದೆ.
ಅವ್ರು ಬದಲಾಗ್ತಾರ ಅನ್ನೋದು ನನಗೆ ಯಾಕೋ ಅನುಮಾನ ಇದೆ ಅತ್ತೆ. ನೋಡ್ದೇನಮ್ಮ, ಹೋಗಿ ಮೊದಲೇ ಹುಡುಗಿ ತೆಗೆಲ್ಲ ಹೆಂಗೆ ತಲೆ ಕೆಡ್ಸವನೆ ಅಂತ. ಅಂದರೆ ಅವಳು ಇಲ್ಲಿ ಮದುವೆ ಮಾಡ್ಕೊಂಡು ಬಂದಬೇಕು, ಏನು ಮಾತಾಡ್ಕೊಡ್ದ ಹುಡುಗಿ. ಯಾಕೆ ಅವನಿಗೇನು ಎಲ್ಲಿ ಹೋಗ್ತಿ ಎಲ್ಲಿ ಬತ್ತಿ, ಯಾಕೆ ಇಷ್ಟೊತ್ತಿಗೆ ಬಂದೆ ಅವೆಲ್ಲ ಏನು ಕೇಳಂಗಿಲ್ವಲ್ಲ, ಕೇಳ್ಕೊಡ್ದಲ್ವಾ. ಅದಕ್ಕೆ ಮೊದಲೇ ಹೇಳ್ಬಿಟ್ಟು ಎಲ್ಲನೂ ಕಟ್ಕೊಂಬಂದವನೇ ನೋಡು. ಇನ್ನು ಎಷ್ಟಿರ್ಬೇಡ ಇವನಿಗೆ. ಅಯ್ಯೋ ಅತ್ತೆ, ಆ ಥರ ಕೇಳೋಕೆ ಹೋಗ್ಬೇಡಿ ಅತ್ತೆ. ಸುಮ್ಮನೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ. ಪರವಾಗಿಲ್ಲ ಬಿಡಿ ಅತ್ತೆ, ನನಗೇನು ಆ ಥರ ಅನ್ನಿಸ್ತಾ ಇಲ್ಲ. ಒಟ್ಟಿನಲ್ಲಿ ಅವ್ರು ಖುಷಿಯಾಗಿರ್ಬೇಕು ಅಲ್ವಾ ಅತ್ತೆ. ಅವ್ರು ಹೇಗಾದರೂ ಇರಲಿ, ಅವ್ರು ಇಷ್ಟ ಬಂದಂಗೆ ಇರಲಿ ಅತ್ತೆ. ಒಟ್ಟಿನಲ್ಲಿ ಅವ್ರು ಖುಷಿಯಾಗಿರಲಿ, ಅವ್ರು ಚೆನ್ನಾಗಿರಬೇಕು, ಅಷ್ಟೇ ನಾನು ಬಯಸೋದು. ನೋಡ್ದೇನಮ್ಮ, ಇಂಥ ಹುಡುಗಿನ ಇವ್ನಿಗೆ ಹುಡುಕಿ ನಾವು ಎಲ್ಲನ ಕಟ್ಕೊಂಬಂದಿದ್ರು ತಾನೆ. ಇಂಥ ಹುಡುಗಿ ಹಿಂಗೆ ಯಾರನ್ನ ಹೇಳಾರ? ಇವ್ನು ಹಾಕಿರೋ ಕಂಡೀಷನ್ಗೆ ಈ ಹುಡುಗಿ ಕಟ್ಕೊಳಂಗೆ ಇರಲಿಲ್ಲ. ಇಂಥವು ಹೇಳಿ ಮದುವೆ ಮಾಡ್ಕೊಂಬರೋದು ಅವನು. ನೋಡ್ಕಲೇನಿ, ಇವೆಲ್ಲ ಹೇಳಿ ಅವ್ನು ನಿನ್ನ ಮದುವೆ ಮಾಡ್ಕೊಂಬಂದವನಿ ಅಂತಂದರೆ ಅವನ ದಾರಿಗೆ ಹೋಗಬೇಕು, ಅವ್ನಿಗೆ ಇಷ್ಟ ಬಂದಂಗೆ ಇರಬೇಕು ಅಂತಲೇ ಅವ್ನು ಇದನ್ನೆಲ್ಲ ಮಾಡಿರೋದು. ಆದರೆ ನೀನೇನು ಮಾಡ್ತೀಯ ನನಗೆ ಗೊತ್ತಿಲ್ಲ. ಇದನ್ನೆಲ್ಲ ಕಟ್ ಮಾಡ್ಬೇಕು ನೀನು. ಏನು ಹೇಳೋ, ಕಟ್ ಮಾಡಿ ಬಿಸಾಕ್ತಿರ್ಬೇಕು. ಅವ್ನ ದಾರಿಗೆ ಹೋಗೋದು ಅವ್ನು ಬಿಟ್ಬಿಡ್ಬೇಕು. ಅವನು ಹೇಳು, ಒಳ್ಳೆ ದಾರಿಗೆ ಹೋಗ್ಲಿ ಅವನು. ಒಳ್ಳೆ ಕೆಲಸ ಏನು ಮಾಡಿದ್ರು ಎಲ್ಲದಕ್ಕೂ ಬೇಕಾದ್ರೆ ನಾನು ಸಪೋರ್ಟಿಗೆ ನಿಂತ್ಕೊಂತೀನಿ. ಏನು ಬೇಕಾದರೂ ಮಾಡು, ನನಗೆ ಹೇಳ್ಬಿಟ್ಟು ಮಾಡಬೇಕು. ಹಂಗಿರ್ಬೇಕು ನೀನು. ಅವ್ನಿಗೆ ಇಷ್ಟ ಬಂದಂಗೆ ಅವನ ಪಾಡ್ಗೆ ಅವ್ನು ಇರೋದಕ್ಕೆ ಸಂಸಾರ ಯಾಕೆ ಕಟ್ಕೋಬೇಕಾಗಿತ್ತು? ಕೇಳ್ಬೇಕು ನೀನು ಇದನ್ನೆಲ್ಲನೂ. ಅಲ್ಲ ಅತ್ತೆ, ಅವ್ರು ಹೇಳ್ಬಿಟ್ಟೆ ತಾನೇ ಮದುವೆ ಮಾಡ್ಕೊಂಡಿದ್ದಾರೆ. ನಾನು ಕೇಳಿದ್ರೆ ತಪ್ಪಾಗಲ್ವಾ? ನೋಡಮ್ಮ, ಅದೆಲ್ಲ ಆಗೋಗಿದ್ದ ಕತೆ. ಅವ್ನು ಹೇಳೇ ಮದುವೆ ಮಾಡ್ಕೊಂಡು ಬಂದಿರಲಿ. ಮದುವೆ ಮಾಡ್ಕೊಂಡ್ಮೇಲೆ ಮುಗಿದು ಹೋಯ್ತು. ಅರ್ಥ ಆಯ್ತಾ? ಗಂಡನೇ ಹೆಂಡ್ತಿನೇ, ಇಬ್ಬರು ಒಂದೇನೆ. ಬದಲಾಗೋಕ್ಕಾಗಲ್ಲ ಇವಾಗ. ನೀನು ಮುಂಚೆ ಹಂಗೆ ಹೇಳಿದ್ದೆ, ನೀನೇನಾನ ಹೇಳಿರು, ಅವನೇನಾದರೂ ಹೇಳಿರಲಿ. ಮದುವೆ ಆದ್ಮೇಲೆ ಎಲ್ಲರೂ ಹೆಂಗೆ ಜೀವನ ನೆಟ್ಟಿಗೆ ಮಾಡ್ಕೊಂಡು ಹೋಗ್ತಾರೆ, ಹಂಗೆ ನೀವು ಜೀವನ ನೆಟ್ಟಿಗೆ ಮಾಡ್ಕೊಂಡು ಹೋಗ್ಬೇಕು. ಇದ್ದಂಗೆ ಇದ್ಕೊಂಡು ಹೋಗ್ತೀನಿ ಅಂತ ಬಿಟ್ಬಿಡಕ್ಕ. ದೊಡ್ಡವರೆಲ್ಲ ಸೇರ್ಕೊಂಡು ನಾವು ಮದುವೆ ಮಾಡಿದ್ದು ನಿಮಗೆ ತಪ್ಪೋ ಸರಿನಾ? ಕಷ್ಟನೋ ಸುಖನೋ ಮದುವೆ ಮಾಡ್ಕೊಂಡು ಬಂದಿದ್ಯಾ. ಈಗ ನಿನ್ನ ಸಂಸಾರ ನಿನ್ನ ಕೈಗೆ ಇಟ್ಕೊಂಡು ಹೋಗ್ಬೇಕು. ನಿನ್ನ ಜವಾಬ್ದಾರಿ ನೀನು ಕಾಪಾಡ್ಕೊಂಡು ಹೋಗ್ಬೇಕು, ಅಷ್ಟೇ ನಾನು ಹೇಳೋದು. ಎಲ್ಲ ಒಂದೇ ದಿವಸದಾಗೆ ಆಗಬೇಕು ಅಂತೇನಿಲ್ಲ. ಹಂತವಾಗಿ ಈಗ ಅವನ ಬುದ್ಧಿ ಎಲ್ಲ ಏನು ಅಂಬೋದೆಲ್ಲ ಹೇಳೋನಲ್ಲ ನಿನಗೆ. ಹಂತವಾಗಿ ಇವಾಗ ನೀನು ಬುದ್ಧಿ ಉಪಯೋಗಿಸ್ಕೊಂಡು ಇದನ್ನೆಲ್ಲನೂ ಜವಾಬ್ದಾರಿ ತಂದಿಂದ ನಡ್ಸ್ಕೊಂಡು ಹೋಗ್ಬೇಕು. ಸುಮ್ಮನೆ ನೀನು ಮಂಕ್ ದಿಮ್ಮಿ ಥರ ಇದ್ದೆ ಅಂತ ಅಂದರೆ ನೋಡು, ಅವನು ಇನ್ನೂ ಹಾಳಾಗ್ತಾನೆ. ಹೇಳ್ತಿದ್ದೀನಿ ಕೇಳು. ಅಲ್ಲತ್ತೆ, ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ, ಅವ್ರು ಏನಂತ ತಪ್ಪು ಮಾಡಿದ್ದಾರೆ? ಅವ್ರ ಪಾಡಿ ಅವ್ರು ಖುಷಿಯಾಗಿರಲಿ ಬಿಡಿ ಅತ್ತೆ. ಏನಮ್ಮ ಕಲ್ಯಾಣಿ, ನೀನು ಹಿಂಗೆ ಯೋಚನೆ ಮಾಡ್ತೀಯಲ್ಲ? ಅಲ್ಲ, ನೀನು ಯೋಚನೆ ಮಾಡೋದು ಒಳ್ಳೇದೇ, ಅರ್ಥ ಆಯ್ತಾ? ಒಳ್ಳೆತನವಾಗಿ ಯೋಚನೆ ಮಾಡ್ತಾ ಇದ್ದಿ, ಒಳ್ಳೇದೇನೆ ಅದು, ಒಳ್ಳೆ ಬುದ್ಧಿ. ಆದ್ರೂ ಗಂಡಸು ಅಂದಮೇಲೆ ಒಂದು ಕಣ್ಣು ಇಕ್ಕಿರ್ಬೇಕು ಕಣಮ್ಮ. ಯಾಕಂದರೆ ನನಗೆ ನಿನ್ನ ಜೀವನ ಮುಖ್ಯ. ನಿನ್ನ ಜೀವನ ಚೆನ್ನಾಗಿರಬೇಕು. ನನಗೆ ನನ್ನ ಮಗ ಸೊಸೆ ಸಂಸಾರ ಚೆನ್ನಾಗಿರಬೇಕು, ಅರ್ಥ ಆಯ್ತಾ? ಅದಕ್ಕೆ ನಾನು ಎಲ್ಲನೂ ಧೈರ್ಯ ನಿನಗೆ ಸಪೋರ್ಟ್ ಕೊಡ್ತಿರೋದು, ಅರ್ಥ ಆಯ್ತಾ? ಇದರಿಂದ ಬೇರೆ ಉದ್ದೇಶ ಇನ್ನೇನಿಲ್ಲ. ಅವ್ನು ಚೆನ್ನಾಗಿರಲಿ ಅಂತಾನೆ, ಅವನೇನು ಕೆಟ್ಟವನು, ಅವ್ನು ಹಾಳಾಗಲಿ ಅಂತ ನಾನು ಬಯಸ್ತಿಲ್ಲ. ಇಬ್ಬರು ಚೆನ್ನಾಗಿರ್ಬೇಕು ನನಗೆ, ಅರ್ಥ ಆಯ್ತಾ? ನಾನು ಹೇಳ್ತಿರೋದು ಇಷ್ಟೇ. ನೀನು ಸಂಸಾರ ನೀನು ಉಳಿಸ್ಕೋಬೇಕು. ಏನು ಬೇಕಾದ್ರೂ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ ನಿನಗೆ, ಅಷ್ಟೇ. ಸರಿ ಅತ್ತೆ, ಆಯಿತು. ಬಂದ ಕಣೆ ಸೂರ್ಯ. ನೋಡ್ಕಲೇನಿ, ಕೆಲಸದ ಟೈಮಿಂಗ್ಸ್ಗಿಂತ ಏನಾರ ಒಂಚೂರು ಲೇಟಾಗಿ ಬಂದ್ರು ಯಾಕ್ರಿ ಲೇಟು ಅಂತ ಕೇಳ್ಬೇಕು ನೀನು. ಹಾಗೆಲ್ಲ ಕೇಳಬೇಡಿ ಅಂತ ಹೇಳಿದಾರತ್ತೆ. ಅಯ್ಯೋ, ನಾನು ಹೇಳ್ತಾ ಇದ್ದೀನಲ್ಲ, ಕೇಳಮ್ಮ ನೀನು. ಕೇಳಿದ್ರೇ ಅವನಿಗೂ ಭಯ ಬರೋದು. ನನ್ನ ಹೆಂಡ್ರು ಮಕ್ಳವ್ರೆ ಮನೆಗೆ, ಕೇಳ್ತಾರಪ್ಪ ಅನ್ನೋ ಜವಾಬ್ದಾರಿ ಬರ್ತತ್ತ ಅವನಿಗೂ. ಸೂರ್ಯ, ಏನಿವತ್ತು ಟೈಮಿಗೆ ಸರಿಯಾಗಿ ಬಂದ್ಬಿಟ್ಟಿದೀಯಾ? ಹೊರಗಡೆ ಏನು ಕೆಲಸ ಇರಲಿಲ್ಲಮ್ಮ, ಅದಕ್ಕೆ ಬಂದೆ. ಕಲ್ಯಾಣಿ, ಹೋಗಮ್ಮ ಊಟ ಕೊಡು. ಬೇಡಮ್ಮ, ನಾನು ಹೊರಗಡೆ ಫ್ರೆಂಡ್ಸ್ ಜೊತೆ ತಿನ್ಕೊಂಬಂದೆ. ಏನು ಫ್ರೆಂಡ್ ಜೊತೆ ತಿನ್ಕೊಂಬಂದ? ಅಲ್ವಲ್ಲ, ಮನೆಗೆ ಹೆಂಡ್ರು ಕಾಯ್ತಾ ಇರ್ತಾಳೆ, ಕೂತ್ಕೊಂಡು ಊಟ ಮಾಡಬೇಕು ಜೊತೆಗೆ ಎಂಬುದು ಏನಿಲ್ವೇನಾ ನಿನಗೆ? ಅಲ್ಲ ಸೂರ್ಯ, ನೀನು ಹಿಂಗೆ ಮಾಡೋದು ಸರಿನೇನಪ್ಪ? ಅಲ್ಲ ಅಜ್ಜಿ, ನಾನೇನು ಹೊಸ್ದಾಗಿ ಊಟ ಮಾಡ್ಕೊಂಡು ಬಂದಿದ್ದೀನ? ಯಾವಾಗಲೂ ಫ್ರೆಂಡ್ಸ್ ಜೊತೆ ಊಟ ಮಾಡ್ಕೊಂಬಂದು ಇವತ್ತು ಮಾಡ್ಕೊಂಬಂದಿದ್ದೀನಿ. ಅಲ್ವಲ್ಲ, ನಿನ್ಗೇನೋ ಒಂದು ಅಷ್ಟನ್ನ ಮನಸಾಕ್ಷಿ ಅನ್ನೋದೇ ಇಲ್ವಲ್ಲಿ? ಅಲ್ಲ, ಏನಾಯ್ತು ಅಂತ ಹೀಗೆ ಮಾತಾಡ್ತಿದ್ದೀರಮ್ಮ? ಅಲ್ಲ, ಆ ಹುಡುಗಿ ಊಟ ಮಾಡ್ದಂಗೆ ನೀನು ಬರಲಿ ಅಂತ ಕಾಯ್ಕೊಂಡು ಕೂಕೊಂಡೈತಿ. ನೀನು ನೋಡಿದ್ರೆ ಆಚೆ ಕಡೆ ತಿನ್ಕೊಂಬಂದಿದ್ದಿ. ಆ ಹುಡುಗಿಗೆ ಎಷ್ಟು ಮನ್ಸಿಗೆ ನೋವಾಗಲ್ಲ ಹೇಳು? ಏನೇ ಅವ್ನು ಹಿಂಗೆ ಮಾತಾಡ್ದಂಗೆ ಹೋಗ್ತಾನೆ? ನೋಡಿದೆ ನಮ್ಮ ಕಲ್ಯಾಣಿ, ನೋಡು, ಈ ಗಂಡಸ್ರೆ ಹಿಂಗೇನೆ, ಅರ್ಥ ಆಯ್ತಾ? ಅವ್ರ ಮನ್ಸಿಗೆ ಬಂದಂಗೆ ಅವ್ರು ಮಾಡ್ತಾ ಇರ್ತಾರೆ. ಅಲ್ಲ ಕಣಮ್ಮ, ಹೊಸ್ದಾಗಿ ಮದುವೆ ಆಗೈತೆ, ಆ ಹುಡುಗಿಗೆ ಆಸೆ ಇರೋದ್ವಾ ನಾನು ಗಂಡನ ಜೊತೆ ಕೂತ್ಕೊಂಡು ಊಟ ಮಾಡಬೇಕು ಅನ್ಬೋದು? ನೋಡಿ, ಇವ್ನು ಆಚೆ ಕಡೆ ತಿನ್ಕೊಂಬಂದವನೆ. ಆ ಹುಡುಗಿ ನಮ್ಮ ಹತ್ರ ಹೇಳ್ಕಂತತ ಮನ್ಸಾಗ ನೋವಿರಲ್ವಾ ಅವಳಿಗೆ? ಕಲ್ಯಾಣಿ, ಹೋಗ್ತೀನಿ ಇವಾಗ. ಹೋಗ್ಬಿಟ್ಟು ಅದೆಲ್ಲ ನನಗೆ ಗೊತ್ತಿಲ್ಲ, ನನ್ನ ಜೊತೆ ಊಟ ಕೂತ್ಕೊಳ್ಳಿ ಅಂತ ಹಠ ಮಾಡಿ ಇಡಿ ನೀನು. ಇಲ್ಲ ಅಂದರೆ ದಿನ ಅವ್ನು ಅದನ್ನೇ ರೂಢಿ ಮಾಡ್ಕೊಂಬಿಡ್ತಾನೆ. ಅಲ್ಲ, ಮನೆಗೆ ಸಂಸಾರ ಕಟ್ಕೊಂಡಿದ್ದೀನಿ, ಮನೆಗೆ ಅಡುಗೆ ಮಾಡಿರ್ತಾರೆ, ಹೋಗಿ ಊಟ ಮಾಡೋಣ ಅಂಬೋದಿಲ್ಲ ಇವನಿಗೆ, ಆಚೆ ಕಡೆ ತಿನ್ಕೊಂಬಂದಂತೆ. ಹೋಗು ನೀನು ಇವಾಗ. ಹೋಗ್ಬಿಟ್ಟು ಸುಮ್ಮನೆ ಆದರೂ ನನ್ನ ಜೊತೆ ಕೂತ್ಕೊಳ್ಳಿ, ನಾನು ಊಟ ಮಾಡಬೇಕು ಅಂತ ಹೇಳ್ಬೇಕು ನೀನು. ನೀನು ಒಬ್ಬಳೇ ಸುಮ್ಮನೆ ಮನ್ಸಾಗ ನೋವು ತಿನ್ಕೊಂಡು ಊಟ ಮಾಡೋದು ಬೇಕಾಗಿಲ್ಲ, ಅರ್ಥ ಆಯ್ತಾ? ಇನ್ಮೇಲೆ ಹೇಳ್ಬಿಡು, ದಿನ ಬಂದು ಮನೆಗೆ ಊಟ ಮಾಡಬೇಕು ಅಂತ. ಸರಿ ಅತ್ತೆ. ಅವ್ನು ಬೇಜಾರು ಮಾಡ್ಕೊಂತಾನೋ ಕೋಪ ಮಾಡ್ಕೊತಾನೋ ಆಮೇಲೆ ಬಿಟ್ಟಿದ್ದು, ಅರ್ಥ ಆಯ್ತಾ? ನೀನು ಹೇಳೋದು ಒಂದು ಮಾತು ಹೇಳ್ತಿರ್ಬೇಕು, ಅದು ತಲೆಗೆ ಹೋಗ್ತಿದ್ರೇನೆ. ಇಲ್ಲ ಅಂತಂದರೆ ಅವ್ರು ತಲೆಗೆ ಹಾಕಮಲ್ಲ ಅದನ್ನು. ಹೋಗು, ಇನ್ನು ಬಟ್ಟೆ ಬಿಚ್ಚಾಕ್ಬಿಟ್ಟು ಹೋಗಿ ಬಿದ್ಕೊಂಡ್ಬಿಡ್ತಾನೆ. ಹೋಗಿ ಹೇಳೋಗು. ಹೇಳು, ಕೂತ್ಕೊಂಡ್ರೆ ಕೂತ್ಕೊಳ್ಳಿ, ಕೂತ್ಕೊಂಡಿದ್ರೆ ಇರಲಿ. ನೀನು ಊಟ ಮಾಡಿದೆ ಹಂಗೆ ಮನೆಗೆ ಬೇಡ, ಅರ್ಥ ಆಯ್ತಾ? ಇವತ್ತೆಲ್ಲ ನಾಳೆ ಎಲ್ಲ ಸರಿ ಹೋಗ್ತತೆ. ಬೇಜಾರು ಮಾಡ್ಕೋಬೇಡ ನೀನು. ಎಲ್ಲ ನಾನು ಇದ್ದೀನಿ, ಸರ್ವ್ ಮಾಡ್ತೀನಿ. ಹೋಗಿವಾಗ
ಹೋಗ್ಬಿಟ್ಟು ಒಂದು ಮಾತು ಹೇಳು, ಒಂದು ಊಟಕ್ಕೆ ಕೂತ್ಕೊಂಡ್ರೆ ಕೂತ್ಕೊಳ್ಳಿ, ಇಲ್ಲಾಂದರೆ ನೀನು ಊಟ ಮಾಡಿ ಹಂಗೆ ಮನಿಕ ಬೇಡ, ಅರ್ಥ ಆಯ್ತಾ? ಸರಿ ಅತ್ತೆ. ಅಲ್ರಿ ನಾನು ಬರೋದು ಲೇಟ್ ಆಗುತ್ತೆ, ಊಟ ಮಾಡಿ ಮಲ್ಕೊಳ್ಳಿ ಅಂತ ನಾನು ಹೇಳಿರ್ಲಿಲ್ವ ನಿಮಗೆ? ನಾನು ಹೇಳಿದ್ನಲ್ ಬರೀ ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಅಂತ. ನೋಡಿ ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಏನು ಹೇಳೋಗಿದ್ದೆ? ನಾನು ಬರೋದು ಲೇಟ್ ಆಗುತ್ತೆ, ಊಟ ಮಾಡೋದಿಲ್ಲ, ನೀವು ಮಲ್ಕೊಳ್ಳಿ ಅಂತ ನಾನು ಹೇಳೋಗಿದ್ದೆ. ಆದರೂ ಕೂಡ ನೀವು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ. ಹೋಗ್ಲಿ ಬಿಡ್ರಿ, ನೀವು ಊಟ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ನನ್ನ ಜೊತೆ ಕೂತ್ಕೋಬೋದಲ್ವಾ? ನೋಡಿ ನನಗೆ ಕೆಲಸದ ಟೆನ್ಷನ್, ನಾನು ತುಂಬ ಟಯರ್ಡ್ ಆಗಿದೆ, ನಾನು ಮಲ್ಕೋಬೇಕು. ನೀವು ಊಟ ಮಾಡ್ಕೊಂಡ್ಬಿಟ್ಟು ಬಂದು ಮಲ್ಕೊಳ್ಳಿ. ಸರಿ ಪರವಾಗಿಲ್ಲ ಬಿಡ್ರಿ, ನನಗೇನು ಹಸಿವಿಲ್ಲ. ಏನು ಹಸಿವಿಲ್ವಾ? ಈಗ ತಾನೇ ಊಟ ಮಾಡಬೇಕು ಅಂತೇಳಿ ಇವಾಗ ಹಾಗೆ ಮಲ್ಕೊತೀರಾ? ಮನೇಲಿ ಎಲ್ಲರೂ ನೋಡಿಬಿಟ್ಟು ಕಲ್ಯಾಣಿ ಊಟ ಮಾಡಿಲ್ಲ ಅಂತೇಳಿ ನನ್ನ ಮೇಲೆ ಕೋಪ ಮಾಡ್ಕೋಬೇಕು ಎಲ್ರು, ಅಲ್ವಾ? ಪರವಾಗಿಲ್ಲ ಬಿಡ್ರಿ, ನಾನು ಅತ್ತೆಗೆ ಹೇಳ್ತೀನಿ. ಮೊದಲೇ ಅವ್ರು ನನ್ನ ಮೇಲೆ ಸಿಡ ಅಂತಾರೆ, ಅದಕ್ಕೆ ತಕ್ಕಾಗ ನೀವು ಬೇರೆ. ಹೋಗ್ಲಿ ಬಿಡ್ರಿ, ಏನೂ ಆಗಲ್ಲ, ಮಲ್ಕೊಳ್ಳಿ ಹೋಗ್ಲಿ. ನೀವು ಈ ಥರ ಮಾಡೋದ್ರಿಂದ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ನನಗೆ. ಸರಿ ರೀ, ಆದರೆ ನಾಳೆಯಿಂದ ಮನೇಲಿ ಊಟ ಮಾಡಿರಿ ಪ್ಲೀಸ್ ರೀ. ನಾನು ನಿಮಗೋಸ್ಕರ ಅಡುಗೆ ಮಾಡಿ ಕಾಯ್ಕೊಂಡು ಕೂತಿರ್ತೀನಿ. ನೀವು ಹೊರಗಡೆ ತಿನ್ಕೊಂಡು ಬಂದರೆ ನನಗೂ ಬೇಜಾರಾಗಲ್ವಾ? ಸರಿ, ಇವಾಗ ಊಟ ಮಾಡ್ಕೊಂಡು ಬನ್ನಿ. ಮೊದಲು ಹೇಳಿ, ನೀವು ನಾಳೆಯಿಂದ ಮನೇಲಿ ಊಟ ಮಾಡ್ತೀರಲ್ವಾ? ಸರಿ, ಹಾಗೇನಾದರೂ ಇದ್ದರೆ ಮೊದಲೇ ಇನ್ಫಾರ್ಮ್ ಮಾಡ್ತೀನಿ. ಇವಾಗ ನೀವು ಊಟ ಮಾಡ್ಕೊಬಂದು ಮಲ್ಕೊಳ್ಳಿ, ಇಲ್ಲಾಂದರೆ ನನಗೆ ಹಿಂಸೆ ಆಗುತ್ತೆ. ಸುಮ್ಮನೆ ನನ್ನಿಂದ ನೀವು ಹೊಸ್ಕೊಂಡು ಮಲ್ಕೊಳ್ಳೋದು ನನಗೂ ಅದು ಯಾಕೋ ಇಷ್ಟ ಆಗಲ್ಲ. ಅಯ್ಯೋ ಅಯ್ಯೋ ರೀ, ಜಿರ್ಲೆ ರೀ. ಏನು ಜಿರ್ಲೆನಾ? ಯಾಕ್ರಿ ಇಷ್ಟು ಎದ್ರುಕೊಂಡ್ರಿ ನೀವು? ನಿಜವಾಗ್ಲೂ ರೀ, ನಾನು ಜಿರ್ಲೆ ನೋಡ್ದೆ, ಬೇಕಿದ್ರೆ ನೋಡಿ ಆ ಕಡೆ ನೀವೇನೆ. ಏನ್ರಿ ನೀವು ಜಿರ್ಲೆಗೆಲ್ಲ ಎದ್ರುಕೊಂಡು? ಪ್ಲೀಸ್ ರೀ, ನಂಗೆ ಜಿರ್ಲೆ ಅಂದ್ರೆ ತುಂಬಾ ಭಯ. ಹೋಯ್ತೇನ ನೋಡ್ರಿ. ಅಲ್ರಿ ನಿಮ್ಮನ್ನ ಹೆದರ್ಸಕ್ಕೆ ಅಂತಾನೆ ಬಂತೇನ್ರಿ ಅದು? ಹೋಯ್ತು ಬಿಡ್ರಿ. ನಾನು ಎಲ್ಲಿ ಬಿಡೋದು, ನೀವು ತಾನೇ ಹಿಡ್ಕೊಂಡಿರೋದು. ಸಾರಿ ರೀ, ಆದ್ರೆ ಏನೋ ಹೆದರ್ಕೊಂಡ್ರಲ್ಲ ಅಂತ ಇಟ್ಕೊಂಡ್ರೆ ನನಗೆ ಈ ಥರ ಹೇಳ್ತೀರಾ ನೀವು? ಹೋಗ್ಲಿ ಬಿಡ್ರಿ. ಈಗಲೂ ನಾನೇ ಬಿಡ್ಬೇಕೇನ್ರಿ ನಿಮಗೆ? ಸಾರಿ ರೀ. ಸರಿ ಬಿಡ್ರಿ. ನೀವು ನನ್ನ ಜೊತೆ ಊಟಕ್ಕೆ ಬರ್ತೀನಿ ಅಂತ ಹೇಳ್ರಿ, ಬಿಡ್ತೀನಿ. ನನಗಿದೇ ಇಷ್ಟ ಆಗಲ್ಲ ಅಂತ ಹೇಳೋದು. ನನಗೂ ಇದಿಷ್ಟ ಆಗಲ್ಲ. ಏನ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಏನು ಇಷ್ಟ ಆಗಲ್ಲ? ಪ್ಲೀಸ್ ರೀ, ಮಲ್ಕೊಳ್ಳೋ ಟೈಮಲ್ಲಿ ಇವಾಗ ಜಗಳ ಮಾಡಬೇಡಿ, ಬರೀ ಊಟ ಮಾಡೋಣ. ಪರವಾಗಿಲ್ಲ, ನೀವು ಊಟ ಮಾಡಲಿಲ್ಲ ಅಂದರು ನನಗೊಂದೇ ಒಂದು ತುತ್ತು ತಿನ್ನಿಸ್ರಿ ಪ್ಲೀಸ್ ರೀ. ನೋಡಿ, ಬೇಗ ಬೇಗ ಊಟ ಮಾಡಿಬಿಡ್ತೀನಿ, 5 ನಿಮಿಷ ಅಷ್ಟೇ, ಜಾಸ್ತಿ ಹೊತ್ತು ಕೂತ್ಕೊಳ್ಳಲ್ಲ. ಪ್ಲೀಸ್ ರೀ, ಒಂದು 5 ನಿಮಿಷ ನನ್ನ ಜೊತೆ ಕೂತ್ಕೊಳ್ಳಲ್ವಾ ಪ್ಲೀಸ್? ಯಾಕೋ ಬರ್ತಾ ಬರ್ತಾ ನಿಮ್ದು ಒತ್ತಿ ಆಗ್ತಾ ಇದ್ದೀರಿ. ಹಾಗೆ ಅನ್ಕೊಳ್ಳಿ. ಯಪ್ಪ, ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಅಲ್ವಾ? ನೀವೇನು ಹೇಳಿದ್ರು ನಾನು ಕೇಳೋ ಪರಿಸ್ಥಿತಿ ಇಲ್ಲ ಇವಾಗ, ಬನ್ನಿ ಅಷ್ಟೇ. ಬೇಗ ಊಟ ಮಾಡಬೇಕು. ಆದರೆ ಒಂದೇ ಒಂದು ತುತ್ತು ತಿನ್ನಿಸ್ತೀರಾ ಅಲ್ವಾ ರೀ? ಪ್ಲೀಸ್ ರೀ, ಅದೆಲ್ಲ ನನ್ನ ಕೈಲಿ ಆಗಲ್ಲ. ಹಾಗಿದ್ರೆ ನಾನು ಊಟ ಮಾಡಲ್ಲ, ಅತ್ತೆಗೆ ಹೇಳ್ತೀನಿ ಅಷ್ಟೇ. ಏನ್ರಿ ಹೀಗೆಲ್ಲ ಎದುರಿಸ್ತೀರಾ? ಮತ್ತೆ ಕುತ್ಕೊಂಡ್ಮೇಲೆ ಒಂದು ತುತ್ತು ತಿನ್ನಿಸ್ಬೇಕು, ನನಗೂ ಆಸೆ ಇರಲ್ವಾ? ಸರಿ ನಡೀರಿ ಬೇಗ. ನಂದು ಆಲ್ರೆಡಿ ಊಟ ಆಗಿದೆ ಅಂತ ಹೇಳಿದ್ನಲ್ವಾ? ಜಾಸ್ತಿ ಏನು ಹಾಕಿಲ್ಲ ರೀ, ಸ್ವಲ್ಪನೇ ಊಟ ಹಾಕಿರೋದು. ಪ್ಲೀಸ್ ಮೊದಲು ನನಗೊಂದೇ ಒಂದು ತುತ್ತು ತಿನ್ನಿಸ್ರಿ ಪ್ಲೀಸ್ ರೀ. ಥ್ಯಾಂಕ್ಸ್ ರೀ. ಕಲ್ಯಾಣಿ ಅವರೇ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ಕ್ಯಾಶುವಲ್ ಆಗಿ ಯೋಚನೆ ಮಾಡಬೇಕು ರೀ. ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ನಾನು ಇಷ್ಟಪಟ್ಟಂಗೆ ಸಣ್ಣ ಪುಟ್ಟ ಆಸೆಗಳು ನೀವು ನೆರವೇರಿಸಲ್ಲ ಅಂದರೆ ನನಗೂ ಬೇಜಾರಾಗಲ್ವಾ ಹೇಳಿ? ಅರ್ಥ ಮಾಡ್ಕೊಳ್ಳಿ, ನಾನು ಸ್ವಲ್ಪ ಟೆನ್ಷನಲ್ಲಿದ್ದೀನಿ. ಏನದು ಟೆನ್ಷನು? ಏನು ಟೆನ್ಷನಲ್ಲಿದ್ದರೂ ಪರವಾಗಿಲ್ಲ, ನನ್ನ ಹತ್ರ ಶೇರ್ ಮಾಡ್ಕೋಬೋದಲ್ವಾ? ಸುಮ್ಮನೆ ಟೆನ್ಷನಲ್ಲಿದ್ದೀನಿ ಅಂತ ಹೇಳ್ತೀರಾ, ನನಗೆ ಹೇಳೋದು ಇಲ್ಲ ಏನಿಲ್ಲ, ನಾನೇನು ಅರ್ಥ ಮಾಡ್ಕೋಬೇಕು? ಅದೆಲ್ಲ ನಿಮಗೆ ಬೇಡದೇ ಇರೋ ವಿಷಯ ರೀ. ನಾನು ಏನು ಹೇಳಬೇಕು ನಿಮ್ಗೆ ಅರ್ಥ ಆಗ್ತಿಲ್ಲ. ಸರಿ ಮಲ್ಕೊಳ್ಳಿ, ಗುಡ್ ನೈಟ್.